ನಾಮಪತ್ರ ಸಲ್ಲಿಕೆ ಮಾಡ್ಕೊಂಡು ಬಂದ್ರಿ, ಏನ್ ಹೇಳಕ್ ಬಯಸ್ತೀರಿ? ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ರಾಧಾಕೃಷ್ಣ ದೊಡ್ಡಮನಿಯವರನ್ನ ಇವತ್ತು ನಾವು ಆಯ್ಕೆ ಮಾಡಿದ್ದೇವೆ. ಹೊಸ ಮುಖನ ಇಡೀ ಪಕ್ಷ ಬಹಳ ಒಮ್ಮತದಿಂದ ಜನರು ಪಕ್ಷ ಭೇದವನ್ನು ಮರೆತು ನಮಗೆ ಒಂದು ದೊಡ್ಡ ಸಂದೇಶವನ್ನು ಕಳಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಒಳ್ಳೆ ಶುಭ ಮುಹೂರ್ತ, ಶುಭ ಗಳಿಗೆಯಲ್ಲಿ ನಾವು ನಾಮಿನೇಷನ್ ಅನ್ನು ಸಲ್ಲಿಸಿದ್ದೇವೆ. ಬಹಳ ಆತ್ಮವಿಶ್ವಾಸದಿಂದ ನಮ್ಮೆಲ್ಲ ಕಾರ್ಯಕರ್ತರು ದುಡಿತಾ ಇದ್ದಾರೆ. ಮತದಾರರಿಗೆ ನಾವು ಕೊಟ್ಟಂಥ ಗ್ಯಾರಂಟಿ 5 ಗ್ಯಾರಂಟಿಗಳನ್ನು ಜನರಿಗೆ ತಲುಪಿದೆ ಮತ್ತು ಬಹಳ ದೊಡ್ಡ ಗ್ಯಾರಂಟಿಯನ್ನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿಯವರು ಸೈನ್ ಮಾಡಿದ್ದಾರೆ. ಗ್ಯಾರಂಟಿಗೆ ಏನದು ಅಂತಂದರೆ, ಈಗ ನಾವು 2,000 ತಿಂಗಳಿಗೆ ಕೊಡ್ತೀವಿ, ವರ್ಷಕ್ಕೆ 24,000 ಕೊಡ್ತೀವಿ ಅಂತ ಗೃಹಲಕ್ಷ್ಮಿಗೆ ಹೇಳಿದ್ದೇವೆ. ಅದನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ. ಅದೇ ರೀತಿ ಮಹಾಲಕ್ಷ್ಮಿ 1 ಲಕ್ಷ ರೂಪಾಯಿ ತಿಂಗಳಿಗೆ 8,000 ರೂಪಾಯಿ, 8,500 ವರ್ಷಕ್ಕೆ ಹೆಣ್ಮಕ್ಳು ಕೊಡ್ತೀವಿ ಅಂತ ಹೇಳಿ, ಮತ್ತು ಯುವಕರಿಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ ವರ್ಷಕ್ಕೆ, ಮತ್ತು ಎಲ್ಲ ಆರೋಗ್ಯಕ್ಕೋಸ್ಕರ 25 ಲಕ್ಷ ರೂಪಾಯಿವರೆಗೂ ಕೂಡ ನಾವು ಆರೋಗ್ಯ ವಿಮೆಯನ್ನು ಮಾಡ್ತೀವಿ ಅಂತೇಳಿ ಎಲ್ಲ ವರ್ಗದ ಜನರಿಗೆ, ಸರ್ಕಾರಿ ನೌಕರಿ ಇರ್ಬೋದು, ಟೀಚರ್ಸ್ ಇರ್ಬೋದು, ಕಾರ್ಮಿಕರಿರ್ಬೋದು, ರೈತ ಕಾರ್ಮಿಕರಿರ್ಬೋದು, ಎಲ್ಲರೂ ಕೊಡ್ತೀವಿ ಅಂತ ಈಗಾಗಲೇ ನಮ್ಮ ಪ್ರಣಾಳಿಕೆಯಲ್ಲಿ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿಯವರು, ನಾನು ಸಿದ್ದರಾಮಯ್ಯನವರು ಯಾವ ರೀತಿ ಸಿಗ್ನೇಚರ್ ಮಾಡೋದು ಆ ರೀತಿ ಸಿಗ್ನೇಚರ್ ಮಾಡಿದ್ದಾರೆ. ಇದಲ್ಲದೆ ಸಮಾನತೆ ಮತ್ತು ರೈತರ ಸಾಲಕ್ಕೋಸ್ಕರ, ಸಾಲ ಮನ್ನಾಕ್ಕೋಸ್ಕರ ಒಂದು ಪ್ರತ್ಯೇಕವಾದಂಥ ಒಂದು ನ್ಯಾಯವನ್ನು ಕೊಡುವಂಥ ಕೆಲಸ, 5 ನ್ಯಾಯ ಕೊಡುವಂಥ ಒಂದು AICCಯಿಂದ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಈಗಾಗಲೇ ಘೋಷಣೆ ಆಗಿದೆ. ಸೊ ನಾವು ನುಡಿದಂತೆ ನಡಿತೀವಿ, ಬಸವಣ್ಣನ ನಾಡಿನಲ್ಲಿದ್ದೀವಿ, ನಾವು ಮಾತು ತಪ್ಪುವುದಿಲ್ಲ. ಜನ ಈಗಾಗಲೇ ನಾವೇನು ಕರ್ನಾಟಕದಲ್ಲಿ ಕೊಟ್ಟಿದ್ದೀವಿ, ಇಡೀ ದೇಶದಲ್ಲಿ ನಮ್ಮನ್ನು ನೋಡ್ತಾ ಇದ್ದಾರೆ, ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಈಗ ಮೋದಿ ಅವರು ಪ್ರಮುಖವಾಗಿ ಕಲಬುರಗಿನೇ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ, ಹೀಗಾಗಿ ಮೊದಲು ಇಲ್ಲಿಂದನೇ ಕ್ಯಾನ್ವಾಸ್ ಸ್ಟಾರ್ಟ್ ಮಾಡಿದ್ದಾರೆ. ಯಾಕೆ ಇಲ್ಲಿ ಕ್ಯಾನ್ವಾಸ್ ಮಾಡಿದ್ರು ಅಂತಂದರೆ, ಅವ್ರಿಗೆ ಗೊತ್ತಿದೆ ನಾವು ಸೋಲ್ತೀವಿ ಅಂತ. ಅದಕ್ಕೆ ಯಾರು ಸ್ಟ್ರಾಂಗ್ ಇರ್ತಾರೆ ಅವ್ರಿಗೆ ಟಾರ್ಗೆಟ್ ಮಾಡ್ತಾರೆ. ಅವ್ರು ಏನೇ ಟಾರ್ಗೆಟ್ ಮಾಡಿದ್ರು ಆ ಅಧ್ಯಾಯ ಮುಗೀತು. ಈಗ ಹೊಸ ಅಧ್ಯಾಯ. ಈಗ ನಮ್ಮ ಕಾಂಗ್ರೆಸ್ ಪಾರ್ಟಿ, ನಾನೇ ಇಲ್ಲಿ ಪಕ್ಷದ ಅಧ್ಯಕ್ಷರಾಗಿ ಇಲ್ಲಿಗೆ ಬಂದಿದ್ದೀನಿ, ಗೆಲ್ತೀವಿ. ಅವರ ಹೆಜ್ಜೆ ಈಗ ಪಾರ್ಲಿಮೆಂಟ್ ಅಸೆಂಬ್ಲಿಲೂ ಕೂಡ ಇದೇ ರೀತಿ ಬಂದಿದ್ರು, ಎಲ್ಲ ಕಡೆ ಪ್ರಚಾರಕ್ಕೆ ಬಂದಿದ್ರು, ಸೋತರು. 136 ಸೀಟ್ ನಾವು ಗೆದ್ದು. ಇಲ್ಲೂ ಕೂಡ 20ಕ್ಕೂ ಹೆಚ್ಚು ಸೀಟನ್ನು ಕರ್ನಾಟಕ ರಾಜ್ಯದಲ್ಲಿ ನಾವು ಗೆಲ್ತೀವಿ. ಖಂಡಿತ ಹೇಳ್ತೀನಿ, 20ಕ್ಕೂ ಹೆಚ್ಚು ಬರ್ತದೆ ಅಂತ ಹೇಳಿದ್ದೀನಿ. ತಿರ್ಗಾ ನಾನು ಬರ್ತೀನಿ, ಎಲ್ಲ ಕಡೆನೂ ನಮ್ಮ ಹಳೆ ಭಾಗದಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬರ್ತೀನಿ. ಬಂದ್ಮೇಲೆ ನಿಮ್ಗೆ ನಂಬರ್ ಕೊಡ್ತೀನಿ. ಹೇಳಿ, ಅವ್ರದ್ದು ಟಾರ್ಗೆಟ್ 543 ಅವ್ರ ಟಾರ್ಗೆಟ್. ಅವ್ರ ಟಾರ್ಗೆಟ್ಟು 500 ಚಿಲ್ಲರೆ ಇದ್ದೇ ಇರ್ತದೆ. ಟಾರ್ಗೆಟ್ ಇರೋರು ಯಾಕೆ 10 ಜನ ಕ್ಯಾಂಡಿಡೇಟು 14 ಜನ ಕ್ಯಾಂಡಿಡೇಟ್ನ ಚೇಂಜ್ ಮಾಡ್ತಾ ಇದ್ರು? ಆ ಮಕ್ಕಳು ಅವ್ರಿಗೆ ಓಟ್ ಇಲ್ಲ, ಅವ್ರು ಸೋಲ್ತಾರೆ ಅನ್ನೋ ದೃಷ್ಟಿಯಿಂದನೇ ಇವತ್ತು ಎಲ್ಲ ಕ್ಯಾಂಡಿಡೇಟ್ಗಳನ್ನೆಲ್ಲ ಚೇಂಜ್ ಮಾಡಿದ್ದಾರೆ. ನೋಡಿಯಪ್ಪ, ಆ ಸ್ವಾಮಿಗಳ ಬಗ್ಗೆ ನಮಗೆ ಗೌರವ ಇದೆ. ಈಗ ನಾವು ಒಬ್ಬ ಯುವಕನ ಕೊಟ್ಟಿದ್ದೀವಿ, ನಾನು B.Pharm ಅಲ್ಲೇ ಕೊಟ್ಟಿದ್ದೀನಿ. ನಾವೇನು ಗೌರವ ಕೊಡಬೇಕು, ಹಿರಿಯರಿಗೆ ಏನು ಕೊಡಬೇಕು, ಧರ್ಮಪೀಠಗಳಿಗೆ ಏನು ಗೌರವ ಕೊಡಬೇಕು, ಆ ಕೆಲಸ ನಾವು ಮಾಡ್ತೀವಿ. ಆದರೆ ನಮ್ಮ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ನಾವು ನಿಲ್ಲಿಸಿದ್ದೇವೆ, ಅವರೇ ನಮ್ಮ ಅಧಿಕೃತ ಅಭ್ಯರ್ಥಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.